ಮಾಡಿಕೊಂಡವನಿದ್ದೇನೆ. ಕೃಷ್ಣ ಎನ್ನುವಂತಹ ಅಭಿಧಾನದಿಂದ ಧರ್ಮವನ್ನು ಉತ್ತರಿಸುವುದಕ್ಕಾಗಿ ನನ್ನದಾದಂತಹ ಜನ್ಮವಾಯಿತು ಎನ್ನುವುದು ಸತ್ಯ. ನನ್ನ ಜನ್ಮ ಆದದ್ದು ಸೆರೆಮನೆಯಲ್ಲಾದರೂ ಕತ್ತಲೆಯನ್ನು ದೂರೀಕರಿಸಿ ಬೆಳಕನ್ನು ಕೊಡಬೇಕು ಎನ್ನುವ ಹಾಗೆ ನನ್ನ ಜನ್ಮದ ಮೂಲ ಉದ್ದೇಶವಾಗಿದೆ. ಹಾಗೆ ಅಂತ ಎಳವೆಯಲ್ಲೇ ನಾನು ನನ್ನದಾದಂತಹ ಲೀಲೆಯನ್ನು ಅಮ್ಮನಿಗೆ ತೋರಿಸಿದವನಿದ್ದೇನೆ. ಬಾಲ್ಯದಲ್ಲಿ ಬ್ರಹ್ಮಾಂಡವನ್ನು ನನ್ನ ಬಾಯೊಳಗೆ ಕಂಡಂತಹ ಅಮ್ಮ ಆಶ್ಚರ್ಯಚಕಿತರಾಗಿದ್ದಾಳೆ. ಆ ಕಾಲದಲ್ಲಿಯೇ ನಾನೇನು ಎನ್ನುವುದ ಹಾಗೆ ಅರ್ಥವಿಸಿಕೊಂಡವರಿದ್ದಾರೆ ಎಲ್ಲರೂ. ಹಾಗೆ ಪ್ರೀತಿಯ ತಾಯಿಗೆ ಶಿರವಾಗಿ ನಮಿಸಿ ಜನಕನಿಗೂ ವಂದಿಸುತ್ತಾ ನಿತ್ಯದಂತೆ ಎದ್ದು ಹೊರಟವನಿದ್ದೇನೆ. ಈ ಹೊತ್ತಿಗೆ ನಡೆದಂತಹ ವಿಶೇಷ ಬೇರೇನೂ ಅಲ್ಲ. ಮಧುರೆಯಿಂದ ಆಗಮಿಸಿದಂತಹ ಅಕ್ರೂರಜ್ಜ ನಮಗೆ ಸ್ಥಾನದಲ್ಲಿ ಅಜ್ಜಯ್ಯನಾಗಿ ಗೌರವ ಪಾತ್ರವನ್ನು ಅರಿಸಿಕೊಂಡಂತಹ ಮಹಾತ್ಮರವರು ಮಧುರೆಯಿಂದ ಅವರ ಆಗಮನವಾಯಿತು. ಬಂದಂತಹ ಕಾಲಕ್ಕೆ ಅವರಿಗೆ ಬೇಕಾದಂತಹ ಆತಿಥ್ಯವನ್ನು ನಾನು ಕೊಟ್ಟವನಿದ್ದೇನೆ. ಆದರೆ ಏನು ಬಂದಿರಿ ಮಹಾತ್ಮರೇ ನೀವೆನ್ನುವ ಹಾಗೆ ಕೇಳಿದಾಗ ಅವರಾಡಿದ್ದು ಬೇರೇನೂ ಅಲ್ಲ. ಬಿಲ್ಲ ಹಬ್ಬಕ್ಕೆ ನಿಮ್ಮನ್ನು ಕರೆಯೋಲೆಯಾಗಿ ನಿಮ್ಮ ಮಾವ ಕಂಸ ಕರೆಸಿಕೊಂಡಿದ್ದಾನೆ ಎನ್ನುವ ಹಾಗೆ ಅವರಾಡಿದ್ದಾರೆ. ಸಂತೋಷವಾಯಿತು. ಪ್ರೀತಿಯ ಮಾವ ನಮ್ಮನ್ನು ಅಷ್ಟು ಅಕ್ಕರೆಯಿಂದ ಕರಿಬೇಕು ಅಂತ ಆದರೆ ನಾವು ಹೋಗದೆ ಇರುವುದು ಸರಿಯಲ್ಲ ಎನ್ನುವ ಹಾಗೆ ಅವರಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಅವರೇ ಆಡಿದ್ದಾರೆ, ಹೋಗುವುದಾದರೆ ನಾಳೆಯ ಬೆಳಗ್ಗೆ ಸಿದ್ಧತೆ ಆಗಬೇಕು ಅಂತ. ನಾನೇನೋ ಹೋಗುವುದಕ್ಕೆ ಮನ ಮಾಡಿದ್ದೇನೆ. ಆದರೆ ಬಿಲ್ಲ ಹಬ್ಬಕ್ಕೆ ಹೋಗಬೇಕು ಅಂತ ನನ್ನ ಅಣ್ಣನಾದಂತಹ ಬಲರಾಮನ ಒಂದು ಅಭಿಪ್ರಾಯ ಬೇಕಾಗುತ್ತದೆ. ವಿಚಾರವನ್ನು ತಿಳಿಸಬೇಕು. ಅಣ್ಣ ಬಲರಾಮ, ವಂದಿಸಿಕೊಂಡಿದ್ದೇನೆ. ನನ್ನದಾದಂತಹ ಕರೆಯನ್ನು ಕಂಡಾಗ ಆಶ್ಚರ್ಯವಾಗಬಹುದು. ಹೌದು, ಆದರೆ ಒಂದು ಕಾರಣ ಉಂಟಣ್ಣ. ಏನು? ಬಿಲ್ಲ ಹಬ್ಬ. ಮಧುರೆಯಿಂದ ಅಕ್ರೂರರು ಬಂದಂತಹ ವಿಚಾರ ನಿನಗೂ ತಿಳಿದೇ ಇದೆ. ಹೌದು, ಆದರೆ ಯಾಕೆ ಬಂದಿದ್ದಾರೆ ಎನ್ನುವ ಹಾಗೆ ನಿನ್ನ ಅರಿವಿಗೆ ಬರಲಿಕ್ಕಿಲ್ಲ. ಇಲ್ಲ, ಕಾರಣ ಬೇರೇನು ಅಲ್ಲ. ಏನು? ಮಧುರೆಯಲ್ಲಿ ಬಿಲ್ಲ ಹಬ್ಬವನ್ನು ಏರ್ಪಡಿಸಿದ್ದಾರಂತೆ ನಮ್ಮ ಮಾವ ಕಂಸ. ಬಿಲ್ಲ ಹಬ್ಬವೇ? ಹೌದು. ಹಾಗೆ ಅಂತ ಪ್ರೀತಿಯ ಅಳಿಯಂದಿರು ಬರಬೇಕು ಎನ್ನುವ ಹಾಗೆ ಕರೆಯೋಲೆಯ ರೂಪದಲ್ಲಿ ಅಕ್ರೂರ ಮಹಾಶಯನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಅವರೇ ಬಂದಾಡಿದ್ದಾರೆ. ನೀವು ಬರಬೇಕು ಎನ್ನುವ ಹಾಗೆ. ಹೌದೇ? ಅದರ ಸತ್ಯಾಸತ್ಯತೆಯನ್ನು ಅರಿತ ಕಾರಣ ಹೋಗಬೇಕು ಎನ್ನುವ ಹಾಗೆ ಮನಸ್ಸನ್ನು ಮಾಡಿದ್ದೇನೆ. ಅಣ್ಣ, ಬಿಲ್ಲ ಹಬ್ಬಕ್ಕೆ ಹೋಗುವರೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಬಹುದು? ಉದಯ
ನಮ್ಮನ್ನು ಬಿಲ್ಲ ಹಬ್ಬಕ್ಕೆ ಕರೆದಿದ್ದಾರೆ. ಹೌದು ಸರಿ, ಆದರೂ ನಾವು ಹೋಗುವವರ ದೃಷ್ಟಿಗೆ ಅಲ್ಲಿಗೆ ಹೋಗುವುದು ಬಿಲ್ಲ ಹಬ್ಬಕ್ಕೆ. ಸರಿ, ಎಷ್ಟಾದರೂ ನಮ್ಮ ಮಾವ ಕಂಸ ನಮಗೆ ವೈರಿತಾನೆ. ನಮಗೆ ವೈರಿ ಇಲ್ಲಂತಲ್ಲ, ಅವನಿಗೆ ನಾವು ವೈರಿಯಾಗಿ ಕಾಣಿಸಿಕೊಂಡಿದ್ದೇವೆ ಅಷ್ಟೇ. ಹೌದು, ಹಾಗಂತ ನಾವು ಹೋಗುವಾಗ ಸ್ವಲ್ಪ ಯೋಚಿಸ್ಬೇಕು. ಹೇಗೆ ಹೇಗೆ ಗೊತ್ತಿ, ಈಗ ವೈರಿಯ ಮನೆಯಲ್ಲಿ ಅನ್ನಪಾನ ನಿಷೇಧ ಅಂತ ಒಂದು ಮಾತುಂಟು. ಹೌದು, ಶತ್ರುವಿನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ತುಟುಕು ನೀರನ್ನಾದ್ರೂ ಕುಡಿಯಬಾರದು ಅಂತ ಒಂದು ಶಾಸ್ತ್ರ. ಹಾಗಂತ ಶಾಸ್ತ್ರದಲ್ಲಿ ಇನ್ನೊಂದು ಮಾತುಂಟು. ಹೇಗೆ? ಗುರುಗಳ ಮನೆಗೆ ಹೋಗುವಾಗ, ಮಾವನ ಮನೆಗೆ ಹೋಗುವಾಗ, ಅರಮನೆಗೆ ಹೋಗುವಾಗ, ಗರ್ಭಿಣಿ ಸ್ತ್ರೀಯರ ಬಳಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ಏನನ್ನಾದರೂ ತೆಗೆದುಕೊಂಡು ಹೋಗಬೇಕು ತಾನೆ. ಹೌದಾ? ಹೋಗಬೇಕು ತಾನೆ. ಹಾಗಂತ ನಮ್ಮಲ್ಲಿರುವುದೇನು? ಹಾಲು, ಮೊಸರು, ತುಪ್ಪ ಮುಂತಾದವುಗಳನ್ನು ದೊಡ್ಡ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಮಂಡಿಯಲ್ಲಿ ತುಂಬಿಸಬೇಕು. ಗದಿ ಮೊಸರ ಭಾಂಡಗಳ ಶಕಟದಿ ಏರಿಕೊಂಡು. ಹೌದು, ನಾವೇ ಹೋಗುವುದೋ? ನಾವು ಮಾತ್ರ ಹೋಗುದಕ್ಕೆ ಸಾಧ್ಯವಿಲ್ಲ. ಮತ್ತೆ ನಮ್ಮೊಂದಿಗೆ ಇದ್ದಾರಲ್ಲ ನಮ್ಮ ಗೆಳೆಯರು, ಅವರನ್ನೆಲ್ಲ ಜೊತೆಗೇರಿಸಿಕೊಂಡು ಹೋಗುವುದು. ಸರಿ, ಹೋಗುವುದು ಸರಿ. ಅಲ್ಲಿ ಮಾವನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮಾವ ಅದನ್ನು ಆತಿಥ್ಯದಿಂದ ಸ್ವೀಕರಿಸಿದಂತಾದರೆ ಮಾವನಿಗೆ ಕೊಟ್ಟು ಬಿಡುವುದು. ಹಾಗೆ ಒಂದು ವೇಳೆ ನಮ್ಮ ಮೇಲೆ ವೈರತ್ವವನ್ನು ತೋರಿಸಿದಂತಾದರೆ ಅದನ್ನೇ ನಾವೇ ತಿನ್ನು. ಸರಿ, ಹಾಗಾದ್ರೆ ಹೋಗುವುದು ಅಣ್ಣ. ನನ್ನ ಮನಸ್ಸಿನ ಹೋಗುದು ಹೇಗೆ? ಹೇಗೆ? ಈಗ ಹೋಗುದಲ್ಲ, ಮತ್ತೆ ನಾಳಿನ ಬೆಳಗಿನ ಉದಯ ಕಾಲದಲ್ಲೂ ನಾವು ಅಲ್ಲಿಗೆ ತೆರಳಬೇಕು. ಸರಿ, ಉದಯ ಕಾಲದೊಳೆದ್ದು ಬೇಗನೆ ನಾವು ಹೊರಡಬೇಕು. ಹೌದು, ನನ್ನ ಮನದಲ್ಲಿ ಯಾವ ರೀತಿಯಾದಂತಹ ಯೋಚನೆ ಇತ್ತೋ ಅದಕ್ಕೆ ಪೂರಕವಾಗಿಯೇ ನೀನು ಮಾತುಗಳನ್ನಾಡಿದೆ. ಹೌದು, ಹಾಗಿದ್ರೆ ನಾವು ತಡ ಮಾಡುವುದಲ್ಲ, ಬೇಕಾದಂತಹ ಸಿದ್ಧತೆಯನ್ನು ಮಾಡಿ ನಾಳೆಯ ಸೂರ್ಯೋದಯಕ್ಕೆ ಮುಂದುವರಿಯೋಣ. ಏನಾಯ್ತು ಸ್ವಾಮಿ? ಇದು ಯಾವ ಭಾಷೆ? ಏನಾಯ್ತು? ಸಾದಿಡ್ ಬೋನಾಗ ಅಡ್ಡ ಉಂಟು ಏರೇ ತಾಂಟು ನಿನಗಳು. ಅದು ನೋಡಿ, ನಾವು ಹೀಗೆ ಪೇಟೆಯ ಚಂದವನ್ನು ಕಾಣ್ತಾ ಬರುವಾಗ ಸ್ವಲ್ಪ ತಾಗಿ ಹೋಯ್ತು, ಕ್ಷಮೆ ಇರಲಿ. ಕನ್ನಿಸಬೇಕು. ಕಣ್ಣು ಪುನಃ ನೆತ್ತಿರ ಪುನಃ ಅಂದೆ ಅಲ್ಲ, ಕಣ್ಣು ನಮ್ಮ ಮುಖ, ಕಣ್ಣು ಕಣ್ಣಲ್ಲಿ ಅಲ್ಲ, ಕಣ್ಣು ಮುಖದಲ್ಲಿ. ಅಲ್ಲ, ಕಣ್ಣು ಪುನಃ ಜಾಗಡ ಪುನಃ ನೆತ್ತಿರ ಪುನಃ ಏನಿನಿಂದ ಮುಖದಲ್ಲಿ ಇದ್ದಲ್ಲೇ ತಪ್ಪಾಯ್ತು. ಕ್ಷಮಿಸಿ. ಅದು ಸರಿ. ಈಗ ಅದು ನಿಮ್ಮ ಕೈಯಲ್ಲಿ ಏನದು ಗಂಟು? ಒಂದು ಗಂಟ ಕೇಂದ್ರ ಪೂಜೆ ಮಾರೆ ಅಂಜಮುರು ಕೇಂದ್ರ ಬಲ್ಲಿ ಅರಸೇರ್ನ ಒಂದು ಗುಂಟು. ಯಾವುದು ಇದು? ಒಂದು ಹೌದಾ? ಅರಸೇರ್ನ ಗುಂಟು ಯಾನ ಮಡಿ ಮಾಡ್ತೀನಿ ಅಂತೀನಿ ನೀವು. ಹಾಗಿದ್ರೆ ನೀವು ಅಗಸರು ಅಂತಾಯ್ತು. ಯಾನ ಅಗಸಿ ರಜಕ ಅಯ್ಯ.
ನೀವು ಅಗಸನ ಅಗಸ ಗಡಿ ಗಡಿ ಬಣ್ಣ ಜಾಗುತ್ತೆ ಮಡಿವಾಳ ಅಂತ ಮಡಿಯಾಲೆ ಸರಿ ನೀವು ಮಡಿವಾಳ ನೋಡಿ. ನಾವು ಈ ಊರಿಗೆ ಹೊಸಬರು ಗೊತ್ತಾನೆ. ಹಾಗೆ ಪೇಟೆಯ ಚಂದವನ್ನು ಕಾಣುತ್ತಾ ಬರುವಾಗ ಸ್ವಲ್ಪ ತಾಗಿ ಹೋಯ್ತು. ಒಮ್ಮೆ ನಮ್ಮನ್ನು ನೋಡಿ ನಾವು ಹಾಕಿದಂತಹ ವಸ್ತ್ರಗಳೆಲ್ಲ ಮೈಲಿಗೆ ಆಗಿ ಹೋಗಿದೆ. ಹಾಗಾಗಿ ಒಂದು ಕೆಲಸ ಮಾಡಿ, ನಾವು ಉಟ್ಟಂತಹ ಈ ವಸ್ತ್ರಗಳನ್ನ ನೀವು ತೆಗೆದುಕೊಂಡು ನಿಮ್ಮಲ್ಲಿದ್ದಂತಹ ಮಡಿಯಾದ ವಸ್ತ್ರಗಳನ್ನು ನಮಗೆ ಕೊಡಬಹುದಾ? ಅಂಚಾಪುಜಿ ಮಾರ ಅಂಚಾಪುಜಿ ಅಲ್ಲ, ನಮಗೆ ಕೊಡಿ. ಇದನ್ನ ನೀವು ನಿಮ್ಮಲ್ಲಿರುವಂತಹ ವಸ್ತುವನ್ನು ನನಗೆ ಕೊಡು. ವಸ್ತ್ರ ಒಂಜಿ ಪಂಪ ಮಾರ ನಿಖಲ ಏನು ಕುಂಟಂಗಿನಿ ಏನು ಅರ್ಧೋಡುಂದ ಬಂದ್ಬಿಡು ಏನು ನಿಖಲ ಅದೇ ಅಲ್ವ ಕೆಲಸ, ಬೇರೆ ಕೆಲಸ ಅಂತ ಉಂಟು. ಏನು ನಿಖಲಂಚಿನ ಕುಂಟಾರ್ನ ಹಂಗೆ ಅರ್ಧನೇನ ಏನು ಅರಸೇರ್ ನಾಕಲ್ನ ಕುಂಟ ಹಂಗೆ ಅರ್ಧನೇ ಅವಗೊತ್ತನೇ ನಿಕ್ಕೆ. ಸರ್ ಓ ಸರಿ ಮಗ ಒಂಜಿ ಒಂಜಿ ಕಥ ಉಂಡು ಎಂಗಳು ಅಗಸೇರಿಂದ ಹತ್ತು ಗೊತ್ತಾನ ನಿಜ ಅದು. ನೀವು ಅಗಸ್ ಅರ ಎಂಗಳು ನಿಜ ಅರಸೇರ್ ಅದು ಹೇಗೆ? ಅರಸೇರು ಕಥ ಉಂಟಾಯ್ತು ಭಾರಿ ಮಲ್ಲ ಕಥೆ ಉಂಟು. ದೊಡ್ಡ ಕತೆ ಬೇಡ, ದೊಡ್ಡದನ್ನು ಸ್ವಲ್ಪ ನಿನ್ನ ದೊಡ್ಡ ಪುರ ಬರ್ರೆ ಅಲ್ಲಿಗೆ ದೊಡ್ಡ ಹತ್ತಿರ ಎಂಗ್ಲೇ ಉಳ್ಳೇರು ಮಾತಾಡ ಆಯ್ತಾ ಅಂಚತ್ ಎಲ್ಲೆಡು ಬಂದ್ಬೇಕೇನು ನಿಮ್ಮ ಎಂಗ್ಲ ಅರಸೇರು ಆದಿತ್ತ ಒಂಜಿ ಕಾಲುಡು ಅಂಡ ಎಂಗ್ಲೆಗ್ ಪೂರ ಒಂಜಿ ಆಧಾರ ಅಂದು ಕೊಡ್ತಿತ್ತೇರು ಬರೇದು ಎಂಗ್ಲೆಗ್ ಅರಸೇರೆ ಬ್ರಹ್ಮ ಸೃಷ್ಟಿ ಮಾಡುವಾಗ ನಿಮ್ಮ ಹಣೆಗಳಲ್ಲಿ ಅರಸ ಅಂತ ಬರೆದಿತ್ತು. ಅವು ಕೊಂಚ ಆಧಾರ ಕೊಡ್ತಿತ್ತು. ಏನಾಯ್ತು ಈಗ? ಅವೇನೇಂಕುಲು ಅಟ್ಟಾಡಬಾರ್ದಿತ್ತ. ಅಟ್ಟಾಡಬಾರ್ದಿತ್ತಿನ ಆಧಾರನು ಓ ಉದಲ್ ಬತ್ತದು ರಾತಾಡಿಟ್ಟು ಒಂಟ ತಿಂದಡು. ಕಾಲ ಕ್ರಮೇಣ ಹೋನಾಗ ಎಂಗಲ ಇಲ್ಲಾಗ ಪೊದುಬೂರ ಬರ್ರಾನಾಗ ಎಂಗಲ್ ನಿಗಲ್ ದಾದ ನಿಗಲ್ ಕೇಂದ್ರಿಗೆ ಅಪ್ಪಗ ಎಂಗುಲ್ ಬಂಡ ಎಂಗುಲ್ ಅರಸೇರು ಎಂದು ಆಯ್ಕೆ ದಾದ ಅನ್ನಲು ಒಂಜಿ ಆಧಾರ ಬರ್ಚ ಅಂತ ಏನಾಗ ಬಂಡೇರು ಎಂಗಲ್ದ ಉಂಡು ಒಂದು ಬಂಡೇರು ಏನು ಅವು ಬರೆದಿದ್ದಿನ ಉಂಡು ಉಂಡು ಅಂಚ ಅಟ್ಟಾಗಬಹುದು ದೆತೊಂದು ಬರ್ಪ ತೂಪ ಅವು ರಾತಾಡಿಟ್ಟು ಉದಾಲ ತಿಂತೀನಿ ಇರ್ದವ ರಾಪೋದು ಗಾತ್ ಅಗಸ ಐಕ್ ಬೋಡ ದಿಂಕುಳು ಅರಸೇರ್ನ ಈಗ ನೀವು ಯಾರ ಎಂಗ್ಲ ಮುಂತ ಮಹಾರಾಜರ್ನ ಅಂದ್ರೆ ಕಂಸ ಮಹಾರಾಜರ್ನ ಕಂಸ ಮಹಾರಾಜರ್ನ ಈಗ ಅವರ ವಸ್ತ್ರವನ್ನು ಮಡಿ ಮಾಡುವ ನಾವು ಯಾರು ಅಂತ ಗೊತ್ತಾಗಲಿಲ್ಲ. Saludos.
ಅದು ಹಾಗಲ್ಲ ಸ್ವಾಮಿ. ರಾಜರಜಕ ಅಂದ್ರೆ ರಾಜರಜಕ ಅಂತ ನಿಮ್ಮನ್ನು ಹೊಗಳಿ ಯಾರು? ನೀವು ಸಾಮಾನ್ಯ, ನೀವು ದೊಡ್ಡವರು. ದೊಡ್ಡ ಹೌದು ಹೌದು. ನನ್ನ ಮಿತ್ತಬಹುದು ಹೊರಾನೇ ತಿರ್ತು ಬಾಡ್ರು. ಸರಿ. ಓ ರಜಕ, ಓ ಈಗ ನೀನು ಯಾರ ವಸ್ತ್ರ ಇದು ಮಾಡುದು? ನಮ್ ಎಂಗಲ ಮಹಾರಾಜರ್ನ, ಮಹಾರಾಜರ್ನ. ಅವರು ಯಾರು ಗೊತ್ತು? ಯಾರಿಗೆ? ನಾವು ಯಾರು ಅಂತ ಗೊತ್ತಾಗಬೇಕು. ನಾವು ಬರ್ತೀವಿ ಸರಿಟ್ಟು ಬಾತಿರನ್ನ ಬಾತಿ ಕಂಸರಾಜರ ಅಲ್ಲಿಯರು ನಾವು ಮಹಾರಾಜ ಅಂತ ಹೇಳ್ತೀಯಲ್ಲ, ಕಂಸ ಮಹಾರಾಜರ ಅಳಿಯಂದಿರು ಮರ್ಮೇಣಕುಲು. ನಾನು ತೂತಿ ನೀಜಿದ್ದ ಮುಟ್ಟ ಯಾರ ಮಕ್ಕಳು ಅಂತ ಗೊತ್ತಾಗ ಅವರ ತಂಗಿದ್ದಾರ ದೇವಕಿ, ಅವರ ಮಕ್ಕಳು. ದೇವಕಿ ದೇವಿಯ ಮಕ್ಕಳು ನಾವು. 7ನೇ ಗರ್ಭದಿಂದ ಜಾರಿದವ ನಾನು. ನಂತರ ಇವ ಗೊತ್ತಾಯ್ತಾ? ದೇವಕಿ ದೇವಿಯ ಮಕ್ಕಳು. ವಾಕಿ ದೇವಕಿ ದೇವಕಿ ಆಯ್ತಾ? 7ನೇ ಗರ್ಭದಲ್ಲಿ ಹುಟ್ಟಿದವ ಬಲರಾಮ ನನ್ನ ಅಣ್ಣ. ನಾನು 8ನೇ ಗರ್ಭದಲ್ಲಿ ಉದಿಸಿದವ ನಾನೇ ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ನೀವು ಹೆಸರು ಕೇಳಿದ್ದೀರಾ? ಈಗಲಾದ್ರೂ ವಸ್ತ್ರ ಕೊಡ್ತೀರೋ ಅಥವಾ ಸೆಳೆದೊಯ್ಬೇಕಾ? ಮಹಾರಾಜರ ಅಳಿಯಂದಿರು ಅಂತ ಗೊತ್ತಾಯ್ತು. ಇಷ್ಟು ಗೊತ್ತಾದ ಮೇಲೆ ಕೊಡಬಹುದಲ್ಲ? ಅಂದ ಗೊತ್ತಾದ ಕೊರ್ಪುನ ಕತ್ತೆ ಕಡೆ ಕೊಂಚಿ ಪಾತಾರಂಡ ದದವು ಕೊರ್ಪರಾತು ಒಯ್ಪೋಡ ಅಂದ್ಗೇನ ನಿಕ ತೀರುವ ಏನು ಕೂಡದೆ ಈ ಮುರಾನಿ ಬತ್ತಿ ಬರ್ಸವು ಕೋಡೆ ಬುಟ್ಟಿ ತಜಂಕಿ ಈ ಮಳೆ ಬರುವುದಿಲ್ಲ ಅಂತ ಎಷ್ಟು ಜನ ಚಡಪಡಿಸ್ತಾ ಇದ್ದಾರೆ. ನೀವು ನಿನ್ನೆ ಮಳೆ ಬಂದು ಅಂತ ಹಾಡ್ತೀರ. ಮುರಾನಿ ಬಂತೆ ಮುರಾನಿ ಬನ್ನಿ. ನಿಮ್ಮ ಮಾತಿಗಾದ್ರೂ ಒಂದು ಬರ್ಲಿ. ಬರ್ಕೊಂಡು ದಯ ಬಾರಂದ ಗುಲ್ಲಾಂದ. ನೀವು ಕೊಡುವುದಿಲ್ವಾ? ಯಾನ್ ಕೊಡ್ಬಿಡಿ. ಬೇಡ. ಆಯ್ತು ಆಯ್ತು, ನೀವು ಕೊಡುವುದಿಲ್ಲ ಅಂತಂದ್ರೆ ಬೇಡ. ನಿಮ್ಮ ಗಂಟು ನಿಮಗೆ ಇರಲಿ, ನಮಗೆ ಬೇಡ. ಎಲ್ಲ ಗಂಟೆ ಸುಮ್ಮನೆ ಇರು. ಇರ್ತೀಯಾರಿ ಓಡಗೊಂಡಿ ಅಲ್ಲ ಓಡೆ ಕೂನು ಮರ ಗಂಟು ಹೊಂಡಿಯ ಏನಾಯ್ತು? ಗಂಟು ಹೊಂಡು ನನಗೆ ಗೊತ್ತಿಲ್ಲ. ನೀವು ನನ್ನಲ್ಲಿ ಕೇಳಿದ್ರೆ ನಾನು ಏನು ಅಂತ ಹೇಳ್ಬೇಕು. ಇದು ಗಂಟು ಹೊಂಡಿಯ ಎಲ್ಲಿ ಯಾರು ಕಡಿಯಾನ ಗಂಟಿನ ಗಂಟು ಹೊಂಡು ಒಮ್ಮೆ ನಿನ್ನ ಒಂದು ಕೈ ತೋರಿಸು ನೀವು ನೋಡು. ಆಗಾಯ್ತು ಬರ ರಜ್ಜು ಗೈಲ ರಜ್ಜು ಗೈಲ ರಜ್ಜು ರಜ್ಜು ಅಲ್ಲ ಅಲ್ಲ ಕಾಲವನ
ನಮ್ಮ ಜೊತೆಗೆ ಬಂದಂತಹ ಗೆಳೆಯರಿಗೂ ಕೊಟ್ಟಿದ್ದೇವೆ. ಹಾಗಿದ್ರೆ ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಕಂಸನ ಆಸ್ಥಾನವನ್ನು ಸೇರಿಕೊಳ್ಳಬೇಕು. ಎಂತಹ ಸುದ್ದಿಗಳನ್ನು ನಾನು ಕೇಳ್ತಾ ಇದ್ದೇನೆ. ವಿಶಸ್ತರ್ಯ ಅಂತ ಪೂತನೆಯನ್ನು ನಂದ ಗೋಕುಲಕ್ಕೆ ಕೊಟ್ಟು ಕಳುಹಿಸಿದೆ. ಮರಳಿ ಜೀವಂತವಾಗಿ ಬರಲಿಲ್ಲ. ಆಗಲೇ ನನಗೆ ನಿಶ್ಚಯವಾಯಿತು. ಹಿಂದೆ ಅಶರೀರವಾಣಿ ಹೇಳಿದ ಮಾತು ದೇವಕಿಯ 8ನೆಯ ಗಂಡು ಶಿಶುವಿನಿಂದ ಕಂಸನನ್ನು ಮಾಡಿದ ಕಾರಣ. ಹಾಗಾದ್ರೆ ಅಂತಹ ಶಕ್ತಿಯನ್ನು ಕೊಲ್ಲಲಿಕ್ಕೆ ಬೇಕಾಗಿ ನಮ್ಮವ್ರನ್ನೆಲ್ಲ ಅಲ್ಲಿಯೇ ಕಳುಹಿಸಿ ನಾನು ಕಳ್ಕೊಂಡೆ. ಅಲ್ಲಿ ಆಗುವುದಿಲ್ಲ ಅಂದಾದ ಬಳಿಕ ನಮ್ಮ ಪುರದಲ್ಲಿ ಅವರನ್ನು ಭರಿಸಬೇಕು, ಪುರಕ್ಕೆ ಭರಿಸಬೇಕು, ಇಲ್ಲಿ ಕಳಬೇಕು ಎಂಬ ಯೋಚನೆಯಿಂದ ಅಕ್ರೂರನ್ನು ಕೊಟ್ಟು ಕಳುಹಿಸಿದೆ. ಬರುವಾಗ ದಾರಿಯಲ್ಲಿ ಮಾಡಿದಂತಹ ಕೆಲವೆಲ್ಲ ಘಟನೆ ಎನಿಸುವಾಗ ವ್ಯರ್ಥ ಭರಿಸಿದೆ ಕೃಷ್ಣನನ್ನು. ಈ ಕೆಟ್ಟ ವಾರ್ತೆಯನ್ನು ಕೇಳಿದಾಗ ತಲೆ ಸುತ್ತುತ್ತಾ ಇದೆ. ಹೀಗೆಲ್ಲ ಆಗಿ ಹೋಯ್ತಲ್ಲ, ಹಾಗೆ ಓಹೋ ನಾನು ಹಿಡಿಸ್ತಾ ಇದ್ದ ಹಾಗೆ ಸೂರ್ಯ ಅಸ್ತಂಗತನಾಗುತ್ತಾ ಇದ್ದಾನೆ. ರಾತ್ರಿಯ ಹೊತ್ತು ಇಂದಿನ ರಾತ್ರಿಯನ್ನು ಸುಖ ನಿದ್ರೆಯಲ್ಲಿ ನಾನು ಕಳೆಯಬೇಕು. ಶಯನಗಾರವನ್ನು ಸೇರಿಕೊಳ್ತೇನೆ.
ಪಕ್ಕದಲ್ಲಿ ಗಾಢವಾದ ನಿದ್ರೆಗೆ ಜ್ಞಾನದ ಜಾರಿದವ. ಇದ್ದಕ್ಕಿದ್ದ ಹಾಗೆ ನನಗೆ ಪಕ್ಕನೆ ಎಚ್ಚರ ಆಯಿತು. ಇನ್ನೇನು ಅಂತ ಯೋಚನೆ ಮಾಡುವಾಗ ನನ್ನನ್ನೇ ನಾನು ನೋಡಿಕೊಂಡದ್ದು. ನೆತ್ತಿಗೆ ತೈಲವನ್ನು ನನ್ನ ಕೈಯಾರ ಹಚ್ಚಿಕೊಂಡೆ, ಮೈಗೆಲ್ಲ ಮುತ್ತಿಗೆಯನ್ನು ನೇಮಿಸಿಕೊಂಡೆ. ಕೆಂಪು ದಾಸವಾಳದ ಹೂವಿನ ದಂಡೆಯನ್ನು ಕೊರಳಿಗೆ ಹಾಕಿಕೊಂಡು ದಕ್ಷಿಣಾಭಿಮುಖವಾಗಿ ಕತ್ತೆಯನ್ನು ಆಡರಿ ನಾನು ಪ್ರಯಾಣ ಮಾಡಿದಂತಹ ದೃಶ್ಯ ಇದು ಅಪಶಕುನ. ಅದ್ಯಾರು ಮಾಡ್ತಿರೋದು? ನನ್ನ ಶಯ್ಯಾಗೃಹದ ಬಾಗಿಲು ತಲೆಗೆ. ಯಾಕೆ ಈ ಅಪಶಕುನ ಹೀಗೆ ಭಾವಿಸಿದ್ರೆ ತನಗೇನಾಗ್ತಿದೆ ಎಂದು ನನ್ನ ತಲೆಯನ್ನು ನನ್ನ ಬಲಗೈಯಿಂದ ತಡವರಿಸಿದ್ರೆ ತಲೆ ತಲೆ ಇಲ್ಲ 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 ನೇರವಾಗಿ ದರ್ಪಣದ ಮುಂದೆ ಹೋಗಿ ನಿಂತುಕೊಂಡೆ. ಇನ್ನೇನು ನನ್ನ ತಲೆ ಸರಿ ಇದೆಯಾ ಇಲ್ವಾ ಅಂತ ನೋಡಿದ್ರೆ ದರ್ಪಣದಲ್ಲಿ ನನ್ನ ಮುಖ ಕಾಣುವುದಿಲ್ಲ, ನನ್ನ ಕೈಗೆ ನನ್ನ ತಲೆ ಸಿಕ್ಕುವುದಿಲ್ಲ. ಇದು ಅಪಶಕುನ ಅಪಶಕುನ. ಪ್ರಲಂಬನೆ
ನನ್ನನ್ನು ಅಪ್ಪುವುದಕ್ಕೆ ಮುಂದೆ ಬಂದಂತ ಅವರನ್ನೆಲ್ಲ ಕೈಯಿಂದ ಜಾಡಿಸಿದೆ. ನಾವು ಎಲ್ಲಿದ್ದೇವೋ ನೀವು ಕೂಡ ಅಲ್ಲಿಗೆ ಬರಬೇಕೆಂದು ಒತ್ತಾಯ ಮಾಡ್ತಿರುವಂತ ಅವರನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿದೆ. ನೋಡ್ತೇನೆ ನಿತ್ಯವೂ ನನ್ನ ಈ ಮನೆಯ ಒಳಗೆ ಸಣ್ಣದಾಗಿ ಒಂದು ದೀಪ ಉರಿಯುವಂತಹ ಸಂಪ್ರದಾಯ. ಆ ದೀಪವನ್ನು ನಾನು ಕಣ್ಣು ಬಿಟ್ಟು ನೋಡಿದ್ರೆ ಒಂದು ದೀಪ ಎರಡಾಗಿ ಕಾಣ್ತಾ ಉಂಟು. 2 4 ಆಯ್ತು, 4 10 ಆಯ್ತು, 10 100 ಆಯ್ತು. ಅರಮನೆಯ ಒಳಗೆ ಹೊರಗೆ ಮೇಲೆ ಕೆಳಗೆ ಮುಂದೆ ಹಿಂದೆ ದೀಪಗಳು ಪ್ರಜ್ವಲಿಸುವುದು ಮಾತ್ರವಲ್ಲದೆ ಸಣ್ಣ ಬಾಲಕೊಬ್ಬ ಕೈಯಲ್ಲಿ ಕೊಳಲನ್ನುದುತ್ತಾ ಈ ನನ್ನ ಅರಮನೆಯ ಒಳಗೆ ಹೊರಗೆ ಸುತ್ತಾಡ್ತಿರುವಂತಹ ದೃಶ್ಯವನ್ನು ಕಣ್ಣಾರೆ ಕಾಣ್ತಾ ಇದೆ. ಹಾಗಾದ್ರೆ ಇದೆಲ್ಲ ಹರಿ ಲೀಲೆ, ಹರಿಮಾಯೆ. ವಸುದೇವ ದೇವಕ್ಯ 8ನೇ ಗರ್ಭ ಸಂಭೂತನಾಗಿ ಜನನಕ್ಕೆ ಬಂದಂತಹ ಶ್ರೀಕೃಷ್ಣನೇ ಪಾಲನಾಕರ್ತನಾದಂತಹ ವೈಕುಂಠವಾಸಿ ನಾರಾಯಣ ಕಂಸಾಖ್ಯನ ಅಂತ ನನ್ನನ್ನು ಕೊಡೋದಕ್ಕೆ ಬೇಕಾಗಿ ಈ ಅವತಾರವನ್ನು ಎತ್ತಿದ್ದಾನೆ. ಆಹಾ, ನಾನು ಭಾಗ್ಯವಂತ. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ ದೇವಕಿ ಗರ್ಭ ಸಂಭೂತರಾಗಿ ಅವತರಿಸಿದ್ದು ಕಂಸನ ಅಂತ ನನ್ನನ್ನು ವಧಿಸಲಿಕ್ಕೆ ಬೇಕಾಗಿ. ಯಾರಿಂದಲೂ ಮರಣ ನನಗಿಲ್ಲ. ನನ್ನನ್ನು ಕೊಲ್ಲುವುದಕ್ಕೆ ನಾರಾಯಣ ಮನುಷ್ಯ ರೂಪಧಾರಿಯಾಗಿ ಧರೆಯಲ್ಲಿ ಅವತರಿಸಿದ್ದಾನೆ. ಎಂತಹ ಭಾಗ್ಯಶಾಲಿ ನಾನು. ಮರದಿಂದ ಬಿದ್ದು ಸತ್ತದ್ದು, ನೀರಿಗೆ ಹಾರಿ ಪ್ರಾಣ ಕಳ್ಕೊಂಡದ್ದು, ಹೃದಯಾಘಾತವಾಗಿ ಸತ್ತದ್ದು, ಸಾಯುವಾಗ ನರಳಿ ನರಳಿ ಕೊಳೆತು ಸತ್ತದ್ದು. ಅಂಥ ಸಾವು ಕಂಸರದಲ್ಲ. ಎಲ್ಲರೂ ಬಯಸುವುದು ಮೋಕ್ಷಧಾಮವನ್ನು. ಅಂತಹ ಮೋಕ್ಷದ ಅಧಿಪತಿ ಶ್ರೀಮನ್ನಾರಾಯಣನೇ ಕಂಸನ ಮನೆಗಾಗಿ ಬಂದಿದ್ದಾರೆ. ಅವನು ಚಕ್ರಾಯುಧದಿಂದ ನನ್ನನ್ನು ಕೊಲ್ತಾರಂತ ಆದ್ರೆ ನನಗೆ ಮೋಕ್ಷ ಸಾಮ್ರಾಜ್ಯವನ್ನು ಸೂರ್ಯ ಮಾಡುವ ಸೌಭಾಗ್ಯ. ಆದ್ದರಿಂದ ಕೃಷ್ಣ 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 ನನ್ನ ಹೃತ್ಕಮಲ ಮಧ್ಯದಲ್ಲಿ ಶ್ರೀಕೃಷ್ಣನ ಚಿನ್ಮಯ ಮೂರ್ತಿಯನ್ನು ಸ್ಥಾಪಿಸಿದ್ದೇನೆ. ಮನಸ ವಂದಿಸಿದ್ದೇನೆ, ಕೈಲಾದಂತಹ ಪೂಜೆಯನ್ನೆಲ್ಲ ಸಲ್ಲಿಸಿದ್ದೇನೆ. ಸ್ವಾಮಿ, ಇವತ್ತಿರುವಂತಹ ಕಂಸ ನಾಳೆ ಇದ್ದಾನೆ ಇಲ್ಲ, ನಿಶ್ಚಯ ಇಲ್ಲ. ಹಾಗಾದ್ರೆ ಅಂತಹ ಸಂದರ್ಭದ ಪೂರ್ವದಲ್ಲಿ ನಿನ್ನನ್ನು ನನ್ನ ಕಮಲದಲ್ಲಿ ಆರಾಧನೆ ಮಾಡುವಂತ ಭಾಗ್ಯವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದು, ಪ್ರತ್ಯಕ್ಷವಾಗಿ ನಿನ್ನನ್ನು ಕಾಣುವಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಎಂದು ಯೋಚನೆ ಮಾಡ್ತಿರುವಾಗಲೇ ನನಗೆ ವಿಶ್ರಾಂತಿ ರಾತ್ರಿಯ 4ನೇ ಜಾವದಲ್ಲಿ ಕಂಡಂತ ಕನಸು ಆ ವ್ಯಕ್ತಿಯ ನಿಜ ಜೀವನದಲ್ಲಿ ಸತ್ಯವಾಗ್ತದೆ. ಇದನ್ನು ಎಣಿಸ್ತಾ ಎಣಿಸ್ತಾ ಇದ್ದ ಹಾಗೆ ಪೂರ್ವಾದ್ರಲ್ಲಿ ಭಗವಾನ್ ಬಾಲಭಾಸ್ಕರನ ಪ್ರಭಾ ಬೀರುವುದಕ್ಕೆ ಪ್ರಾರಂಭಿಸಿತು. ಆದ್ದರಿಂದಲೇ ಮನೆಯಿಂದ ಹೊರಗೆ ಹೋದೆ, ಸ್ನಾನಾದಿಗಳನ್ನು ಪೂರೈಸಿದೆ, ಶಿವಮಂದಿರವನ್ನು ಸೇರಿದೆ, ನಿತ್ಯ
ನಿತ್ಯ ಆರಾಧನೆಯನ್ನೆಲ್ಲ ಮಾಡಿದೆ. ನೂತನ ದುಕೂಲವನ್ನು ಧರಿಸಿ ಸಭಾ ಪ್ರವೇಶವನ್ನು ಮಾಡಿದ್ದೇನೆ. ನಾನು ಯೋಚನೆ ಮಾಡುವುದು, ನನಗೆ ಶ್ರೀಕೃಷ್ಣನ ಕೈಯಲ್ಲಿ ಮರಣ ಕಟ್ಟಿಟ್ಟ ಬುದ್ಧಿ ಅಶರೀರವಾಣಿಯ ಮಾತು ಸತ್ಯ ಎನಿಸುವಂತ ಕಾಲ ಸನ್ನಿಹಿತವಾಗಿದೆ. ಆದ್ರೆ ನನ್ನನ್ನೇ ನಂಬಿದ ಕೆಲವರು ಬಂಟರಿದ್ದಾರಲ್ಲ, ಇಂಥವರಲ್ಲಿ ಚಾಣೂರು ಮುಷ್ಟಕರು ಉಭಯರು ಸಭಾ ಪ್ರವೇಶ ಮಾಡಿ ನನ್ನ ಒತ್ತಿನಲ್ಲದ್ದು ನನ್ನ ಆಚಾರವರ್ತಿಗಳಾಗುವವರು ನೀವು ಕರೆಯುವುದಕ್ಕೆ ಪ್ರಬಲವಾದ ಕರೆ ಉಂಟು. ದಂಡಗೋಕುಲದಲ್ಲಿ ಇದ್ದಂತ ಉಭಯ ಮಕ್ಕಳು, ಒಬ್ಬ ಕೃಷ್ಣ ಮತ್ತೊಬ್ಬ ರಾಮ. ಈ ನಮ್ಮ ಊರಿಗೆ ಗೋಕುಲಕ್ಕೆ, ನನ್ನ ಗೋಕುಲದಿಂದ ನಮ್ಮ ಊರಿಗೆ ಬರ್ತಾ ಇದ್ದಾರೆ. ಬರುವ ದಾರಿ ಮಧ್ಯೆ ಅವರನ್ನು ತಡೆದು ಆ ಉಭಯ ಮಕ್ಕಳ ಕಾಲು ಹಿಡಿದ ನೆಲಕ್ಕೆ ಬಡಿದು ಅವರನ್ನು ಕೊಲ್ಲಬೇಕು. ಏನು ಅಭಿಪ್ರಾಯ? ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀಮತಿ ವಿಶಾಲಕ್ಷಿ ಪದ್ಮನಾಭ ಶೆಟ್ಟಿ, ಬಸಲಡ್ಕ ಮನೆ ನಿಟ್ಟೋಡಿ ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ದಾಮಸ್ಕಟ್ಟೆ ಚರ್ಚ್ ಬಳಿಯಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ನಡೆದೋರಿಸಿದ್ದೇವೆ. ಅಲ್ಲದೆ ತಾರೀಕು 16/5/24 ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ದೀಪಿಕಾ ತರುಣ್ ಶೆಟ್ಟಿಯವರ ಬಾಪ್ತು ತುಳಸಿ ಜಲಂಧರ ಎಂಬ ಕಥಾಭಾಗವನ್ನು ನಡೆದೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಲಿಗೆ. ಯಾರು ನಾವು ಮತ್ತೆ ತಾಗಿದ್ರೆ ನಮ್ಮ ಸ್ಥಿತಿ ಏನಾಗಿತ್ತು? ನಿನಗೆ ತಾಗುವಾಗ ಗೊತ್ತಾಗ್ಲಿಲ್ವಾ? ಅಲ್ಲ, ಯಾರು ತಾಗಿದ್ದು? ನೀನೇ. ಹೌದಾ? ದಾರಿ ಮಧ್ಯೆ ಬರುವಾಗ ನೀವು ಅಡ್ಡವಾಗಿ ನಿಂತಿದ್ದೆ, ನಾನೇನೋ ದೊಡ್ಡ ಬಂಡೆಗಲ್ಲು ಅಂತ ಭಾವಿಸಿದ್ದೆ. ಈಗ ನಿನಗಿದು ಬಂಡೆಗಲ್ಲು ಹಾಗೆ ಕಾಣ್ತಲ್ಲ? ಹಾಗೆ ಉಂಟಷ್ಟೇ. ಏನಾಯ್ತು ಈಗ? ನಗುತ್ತಾ ಇದ್ಯಲ್ವಾ? ತಾಗಿ ಗುಣ ಹೇಳುವುದು ನಗಬೇಕಂತ ಆರೋಗ್ಯ ಒಳ್ಳೇದಿರ್ತದೆ. ಹೌದಾ? ಹೌದು. ಈಗ ಇನ್ನು ನೀನು ನಗ್ದ್ರೆ ನಿನ್ನ ಹಲ್ಲು ಮುರಿದೇನು? ಹಲ್ಲು ಮುರಿಯುದು ಯಾಕೆ?
ಈಗ ಯಾಕೆ ನೀವು ಇಷ್ಟು ಸಿಟ್ಟು ಮಾಡಿಕೊಳ್ಳುವುದು? ಈಗ ನಾವು ನಾವಾಗಿ ಬಂದದ್ದಲ್ಲ, ನಮ್ಮನ್ನು ಬರೆಸಿಕೊಂಡದ್ದು ಕರೆಸಿಕೊಂಡದ್ದು ಯಾರು? ಈ ಮಧುರೆಯ ಅರಸರಾದಂತಹ ಕಂಸ ಮಹಾರಾಜರು. ಅವರು ನಮ್ಮ ಮಾವ. ಅವರಾಗಿ ನಮ್ಮನ್ನು ಬರ ಹೇಳಿದ್ದಕ್ಕೆ ನಾವು ಬಂದದ್ದು. ಮತ್ತೆ ನೀವು ಹಲ್ಲು ಮುರಿಯಿತಿ ಅಂತ ಹೇಳ್ತಿರಲ್ಲ, ಒಂದೊಂದು ಮೀಸೆ ನೋಡಿದ್ರೆ ಆ ಮೀಸೆಯಲ್ಲಿ ಹಸುಗಳನ್ನ ಕಟ್ಟಬಹುದು, ಅಷ್ಟು ದೊಡ್ಡ ಮೀಸೆ. ಹಾಗಾಗಿ ನಿಮ್ಮಲ್ಲಿ ನಾವು ಮಾತಿಲ್ಲ, ಮಾವ ಬರುವುದಕ್ಕೆ ಹೇಳಿದ್ದು. ನಾವು ಒಳ ಹೋಗಬೇಕು. ಚಾಣೂರ ಮುಷ್ಟಿಕರು. ಯಾರು ಚಾಣೂರ? ಈತ ಚಾಣೂರ. ಅವನ? ನಾನು ಮುಷ್ಟಿಕ. ದೇಹ ಒಳ್ಳೇದು, ಹೊಟ್ಟೆ ಯಾವಾಗಲೂ ಹೀಗೆ ಇರ್ತದೆ. ಇವತ್ತು ನಮ್ಮದು ಹೀಗೆ, ನಿನ್ನ ನಿಜವಾದ ಹೊಟ್ಟೆ ಹೀಗೆ. ಸರಿ, ಕರ್ತವ್ಯ ಯಾಕೆ ಮಾವ? ಕರ್ತವ್ಯ ಯಾಕೆ? ಬಿಲ್ಲ ಹಬ್ಬಕ್ಕೆ ನಮ್ಮನ್ನು ಕರೆಸಿದ್ರು. ಬಿಲ್ಲ ಹಬ್ಬಕ್ಕೆ ದನದ ಹತ್ತಿಗೆ ಹೋಗಿದಾಗೆ ಹೋಗುತ್ತೀರಲ್ವಾ? ಈಗ ಏನಾಗಬೇಕು ನಾವು ಹೋಗಬೇಕು ಅಂತಾದ್ರೆ? ದೀರ್ಘ ನಾವಿದ್ದೇವೆ. ದೀರ್ಘ ಇಲ್ಲೆಲ್ಲಿ ದೀರ್ಘ ಉಂಟು? ಸರಿ ಸರಿ ಆಯ್ತು. ಏನು ಈಗ ಬಿಲ್ಲ ಹಬ್ಬಕ್ಕೆ ಆಗಿ ಬಂದವರು. ಹೌದು. ಅಲ್ಲಿಗೆ ಹೋಗುವ ಮೊದಲು ನಮ್ಮ ಜೊತೆ ಮಲ್ಲ ಯುದ್ಧ ಮಾಡಿ ಒಳಗೆ ಹೋಗಿ. ನಾವು ಯಾರು ಅಂತ ಗೊತ್ತುಂಟ ನಿಮಗೆ? ಅಡವಿಯಲ್ಲಿ ಸಂಭಾಷಣೆಗೂ ಸರಸಕ್ಕೂ ಒಂದು ಸಮಾನತೆ ಬೇಕಂತೆ. ಹಾಗಾಗಿ ನಿಮ್ಮಲ್ಲಿ ಸಮಾನತೆ ಇಲ್ಲ. ಯಾಕೆ? ನಾವು ಅಡವಿಯಲ್ಲಿ ಗೋವುಗಳನ್ನು ಕಾಯುವವರು. ನಿಮ್ಮನ್ನು ನೋಡಿದ್ರೆ ಗೋವುಗಳನ್ನು ತಿನ್ನುವ ಹಾಗೆ ಕಾಣ್ತಿದ್ದೇವೆ. ನಿಮ್ಮೊಂದಿಗೆ ನಾವು ಮಲ್ಲ ಯುದ್ಧ ಹೇಗೆ ಮಾಡುದು? ಹಾಗಾಗಿ ನಮ್ಮೊಡನೆ ಯುದ್ಧ ಬೇಡ. ನೀವು ಗುದ್ದಾಡುವುದಕ್ಕಿಂತೇಳಿಯೇ ದೇಹವನ್ನು ಬೆಳೆಸಿದ್ದು ಹೌದಾ ಅಲ್ವಾ? ಹೌದಲ್ವಾ? ಹಾಗೆ ನಾವು ಹಾಗಲ್ಲ. ನಾವು ನಮ್ಮಲ್ಲಿರುವಂತಹ ತಂಗುಳವನ್ನು ಉಂಡೇ ದೇಹವನ್ನು ಬೆಳೆಸಿದ್ದು. ನಮಗೆ ಈ ಗುದ್ದಾಟ ಎಲ್ಲ ಆಗ್ಲಿಕ್ಕಿಲ್ಲ. ಅಡವಿಯಲ್ಲಿ ಗೋವುಗಳನ್ನು ಕಾಯುವ ಗೊಲ್ಲ ಹುಡುಗರೊಡನೆ ನೀವು ಯುದ್ಧ ಮಾಡಿದ್ರೆ ನಿಮಗೆ ನಾಚಿಕೆ ಆದೀತು. ಹಾಗಾಗಿ ನೀವು ಹೋಗಿ, ನೀವು ಒಳಗೆ ಹೋಗಬೇಕು ಅಂತ ನಮ್ಮಲ್ಲಿ ಯುದ್ಧ ಮಾಡಲೇಬೇಕು. ಆಯ್ತು, ನಿಮಗೆ ಬೇಕು ಅಂತಾದ್ರೆ ನಾವು ಯಾಕೆ ವಿರೋಧಿಸುವುದು? ಮಾಡುವ.
ಇದ್ದೇವೆ. ಹೌದು. ಇನ್ನು ವ್ಯರ್ಥ ಸಮಯ ಬೇಡ. ಹಾ. ಮಾವ ಕಾಯ್ತಾ ಇದ್ದಾರೆ. ವಸುದೇವ ದೇವಕರನ್ನು ನನ್ನ ಅಪ್ಪ ಉಗ್ರಸೇನನ್ನು ಈ ಮದುವೆ ಎಲ್ಲ ಮಕ್ಕಳನ್ನು ಯಾರದು? ನಾನು ಮಾವ. ನೀನು ಮಾವನ? ಕೃಷ್ಣ ಮಾವ. ಕೃಷ್ಣ ಮಾವನ? ಅಳಿಯ ಮಾವ. ಅಳಿಯ ಮಾವನ? ಅಯ್ಯೋ ಹಾಗಲ್ಲ. ಮತ್ತೆ ಹೇಗೆ? ನಾನು ಕೃಷ್ಣ. ನೀನು ಕೃಷ್ಣ? ಹೌದು. ಬರುದಲ್ಲಿ. ಓ ಇವರ್ಯಾರ? ನಾನು ಬಲರಾಮ. ಬಲರಾಮ ಮಾವ. ನನ್ನ ಅಣ್ಣ ಬಲರಾಮ ಮಾವ. ಬಲರಾಮ ಮಾವ ಬಲರಾಮ. ಮಾವ ಬಲವಂತನೆ. ಮಾವ ಮಾವ ಇವ ಬಲರಾಮ. ಅವ ಬಲರಾಮ. ನೋಡಿದ್ದ? ಏನು ಮಾವ? ಮಧುರೆಯ ಆಸ್ಥಾನ ಇದು. ಹೌದು. ಸಿಂಹಾಸನವನ್ನೇ ಒಡ್ಡೋಲಗವನ್ನು ಕೊಟ್ಟಂತಹ ಸಂದರ್ಭ. ಸರಿ. ನೇರವಾಗಿ ಸಭಾ ಪ್ರವೇಶ ಮಾಡಿದಂತ ನೀವು ನನ್ನ ಬಳಿಗೆ ಬಂದು ನನ್ನ ಉಭಯ ಚಂಗೆ ಏನಿದ್ರಲ್ಲ ಏನು ಸಲಿಗೆ ಎಂದು ಕೇಳ್ತಾ ಇದ್ದಾರೆ. ಮತ್ತೆ ಯಾರಲ್ಲಿ ಮಾವ? ಯಾಕೆ ಸಲಿಗೆ ಅಂತ ಕೇಳ್ತಾರೆ? ಕಾರಣ ಉಂಟು. ಏನು? ಹೆತ್ತವಳು ತಾಯಿ, ಸಾಕಿದವ ಮಾವನಾದ
ಅವ ತಾಯಿಗೆ ಸಮಾನನಂತೆ. ಅಲ್ಲ, ನೀವು ನಮ್ಮನ್ನು ಸಾಕಲಿಲ್ಲ, ನಿನ್ನನ್ನು ಸಾಕಿದ್ಯಾರು? ನಂದ ಗೋಪಾಲ. ಹೌದು, ಹಾಗೆ ಅಂತ ನೀವು ನಮಗೆ ಎಷ್ಟಾದ್ರೂ ಮಾವನೇ ಅಲ್ವೇ? ನಿನ್ನ ಅಪ್ಪ ಅಮ್ಮ ನಮ್ಮ ಸೆರೆಮನೆಯಲ್ಲಿದ್ದಾರೆ. ಸರಿ, ಹಾಗಾದ್ರೆ ನೀನು ಮತ್ತೊಬ್ಬರಿಂದ ಪಾಲಿತ ಪುತ್ರ. ಸರಿ, ಹಾಗೆ ಅಂತ ಪ್ರೀತಿಯ ಮಾವ ಅಷ್ಟೊಂದು ಅಕ್ಕರೆಯಿಂದ ಕರೆಯುವಾಗ ಬರದೇ ಇರುವುದಕ್ಕಾಗುವುದಿಲ್ಲ. ನೀವು ನಮ್ಮ ಮಾವ ಎನ್ನುವ ಕಾರಣಕ್ಕಾಗಿ ಸಲುಗೆ ಎಂದು ನಿಮ್ಮ ತೊಡೆಯನ್ನು ಏರಿ ನಾನು ಕುಳಿತದ್ದು. ಸರಿ, ಹಾಗಾಗಿ ತಪ್ಪಾಯ್ತಾ? ಇದು ತಪ್ಪಾಗ್ಲಿಲ್ವಾ? ಸಲುಗೆ ಮಾಡಿದ್ದು ತಪ್ಪಾಯ್ತಾ? ಏನು ನಿನ್ನನ್ನು ನಾನು ಭರಿಸಿದ್ದೇನಲ್ಲ? ಹೌದು. ಈ ಕುಶಲಾಭಿಪ್ರಾಯ ಕೇಳಲಿಕ್ಕಲ್ಲ, ಮತ್ತೆ ವಿಚಾರಣೆ ಮಾಡ್ಲಿಕ್ಕೆ. ನಮ್ಮವರ ಮೂಲಕ ನಿನ್ನ ನಾನು ಭರಿಸಿದ್ದು. ಸರಿ, ಬಿಲ್ಲ ಹಬ್ಬಕ್ಕೆ. ಹೌದಾ? ಎಲ್ಲಿ ಬಿಲ್ಲಿ? ಅಲ್ಲಿ ಅಂತ ನಿನಗೆ ಹಬ್ಬದ್ದು. ಹೌದಾ? ಅಂತ ನಿನಗೆ ತವಕ. ಅದೇ ಎಲ್ಲಿ ಎಲ್ಲಿ ಅಂತ ನಾನು ಕೇಳುವುದು. ಓ ಕೃಷ್ಣ, ಏನು ಮಾವ ನೀನು ಕಪಟಿ ಎಂಬುದ ನಾನು ಬಲ್ಲೆ. ಯಾಕೆ ಮಾವ? ನಿನ್ನನ್ನು ವಿಚಾರಣೆಗೆ ಬೇಕಾಗಿ ಈ ಜಾಗಕ್ಕೆ ನಿನ್ನನ್ನು ನಾನು ಭರಿಸಿದ್ದು. ವಿಚಾರಣೆಗೆ? ಹೌದು. ಈ ಮುದ್ದು ಕೃಷ್ಣರನ್ನು ಯಾಕೆ? ಹೌದೇನಾ? ಏನು? ನಿಮ್ಮ ನಂದಗೋಕುಲಕ್ಕೆ ನಾನು ಕಳುಹಿಸಿದ ಪಾಪ ಒಬ್ಬಾಕೆ ಮುಗುದೆ. ಮುಗುದೆ? ಹೌದು. ಹೆಣ್ಣು? ಹೆಣ್ಣು. ನಮ್ಮಲ್ಲಿ? ನಿಮ್ಮಲ್ಲಿ. ಯಾರು ಮಾವ ಅದು? ಅವಳ ಹೆಸರು ಈಗ ಗೊತ್ತಿಲ್ಲ ಕೊಂದವನಿಗೆ. ಅಲ್ಲ, ನೀವಲ್ಲೂ ಕಳಿಸಿದ ಮಾವ ನನಗೆ. ಅವಳನ್ನು ನೀವು ಕೊಂದಿದ್ದೀರಿ ಎಂಬಂತಹ ಸುದ್ದಿ ಬಂದಿದೆ. ಪೂತಾನೆ ಪೂತಾನೆ ಪೂತಾನೆಯ? ಹೌದು. ಈಗ ಅವಳನ್ನು ಕೊಂದದ್ದು ಯಾಕೆ? ಕಾರಣ ಉಂಟು. ನೀವು ಯೋಚಿಸಿದ ಹಾಗೆ ಬಹಳ ಮುಗ್ಧತೆಯ ಪೂತನಿ ಅಲ್ಲವಳು. ಮತ್ತೆ ಈಗ ನಮ್ಮಲ್ಲಿಗೆ ಅವಳು ಬಂದದ್ದು ಹೌದು. ನಮ್ಮಲ್ಲಿಯ ಕೆಲವು ಮಕ್ಕಳಿಗೆ, ಯಾದವ ಮಕ್ಕಳಿಗೆಲ್ಲ ತನ್ನ ಮೊಲೆ ಹಾಲನ್ನು ಉಣಿಸಿದ್ಲು ಹೌದು. ಪಾಪ ಕಂಡ ಕಂಡ ಮಕ್ಕಳನ್ನು ಎತ್ತಿಕೊಂಡು ಎದೆ ಹಾಲನ್ನು ಉಣಿಸಿ ಅವರ ಹಸಿವನ್ನು ಇಂಗಿಸುವ ಗುಣದಿಂದ ಕೂಡಿದವಳು. ಹಾಗೆ ಉಣಿಸಿದ್ಲು. ಆದ್ರೆ ಏನಾಯ್ತು, ಆ ಮಕ್ಕಳೆಲ್ಲ ಸತ್ತು ಹೋದ್ರು ಮಾವ. ಹೌದು. ಅವರು ಸತ್ತದಕ್ಕೆ ನಿನಗೇನು ಬಂತು? ಅಲ್ಲ, ಹಾಗೆ ಅವಳ ಎದೆ ಹಾಲನ್ನು ಕುಡಿದು ಆ ಮಕ್ಕಳು ಸತ್ತು ಹೋದ್ರು. ಓ, ಎದೆ ಹಾಲು ಕುಡಿದು ಸತ್ತ? ಹೌದು. ನಿನಗೆ ಸೂತಕ ಬಂತ? ಹಾಗಲ್ಲ, ಮತ್ತೆ ಕಾರಣ ಬೇರೆ ಉಂಟು. ಅವಳು
ಎಲ್ಲಾ ಸುತ್ತುವರಿದು ಕೊನೆಗೆ ನನ್ನ ಬಳಿಗೆ ಬಂದು ಬಳಿಗೆ ಬಂದು ಆಗ ನಾನು ಸಣ್ಣ ಮಗು ಅಲ್ವ ಸಣ್ಣ ಹೌದು ನನಗೂ ಹಾಲನ್ನು ಉಳಿಸಿದ್ಲು. ಹೌದಾ? ಎದೆ ಹಾಲು ಉಂಡಿದ್ದಿ? ಉಂಡೆ. ಮತ್ತೆ ಆ ಮಕ್ಕಳಾಗಿ ಯಾಕೆ ಸಾಯ್ಲಿಲ್ಲ? ಅವಳು ಸತ್ಲಲ್ಲ. ಅದು ಹೇಗೆ? ಕಾರಣ ಉಂಟು. ಏನು? ಅವಳು ಎದೆ ಹಾಲನ್ನು ಕೊಡುವಾಗ ನಾನು ಹಾಲನ್ನು ಕುಡಿದೆ. ಅದರೊಳಗೆ ಇದ್ದ ವಿಷವನ್ನು ಕಟೆಬಾಯಿಯಿಂದ ಹೊರಸಾಸಿ ಅವಳು ಸತ್ಲು. ಮತ್ತೆ ನಾನು ಸಣ್ಣ ಮಗು ಅಲ್ವ ಮಾವ, ಅವಳು ಸತ್ತಾಗಲು ಎದೆ ಹಾಲನ್ನು ಕುಡಿತಾ ಇದ್ದೆ. ನಾನು ಹಾಲು ಕುಡಿದೆ. ಅಲ್ಲ, ಒಂದು ಹೆಣದ ಮೇಲೆ ಕುಡಿತು ಆ ಹೆಣ್ಣಿನ ಎದೆ ಹಾಲು ಕುಡಿತೆ ಅಂತ ಆದ್ರೆ ನೀನು ಪ್ರಪಂಚಕ್ಕೆ ಒಂದು ಎಂತದ್ದು ನಾನು ಮಾರಿ ಮಗು ಮಾವ. ಹಾಗಾಗಿ ಅವಳು ಸತ್ಲು. ಇಲ್ಲ, ಈಗ ಅವಳು ವಿಷಸ್ಥಾನಿ ಅಷ್ಟೇ. ಹಾಗೆ ಕೊಟ್ಟಿದ್ದಾಳೆ, ಸತ್ತಿದ್ದಾಳೆ, ವಿಷಯ ಬಿಡು ಅಷ್ಟೇ. ಅಲ್ಲಿಗೆ ಮುಗಿಲಿಲ್ಲ. ಮತ್ತೇನಾಯ್ತು? ನನ್ನ ಆಜ್ಞೆ ಪಡೆದು ನಿಮ್ಮಲ್ಲಿಗೆ ಬಂದಿದ್ದಾನೆ. ಅವೆಲ್ಲಿದ್ದಾನೆ ಮಾವ? ಅವ ದೊಡ್ಡ ಬಂಡಿಯ ರೂಪದಲ್ಲಿ ಬಂದ. ನಾವೆಲ್ಲರೂ ಸೇರಿ ಆಡುವುದಕ್ಕೆ ಹೊರಟೆವು. ನಾನಿನ್ನೇನು ಆಡಬೇಕು ಎನ್ನುವ ಹಾಗೆ ಬಂಡಿಯ ಮೇಲೆ ಕಾಲನ್ನು ಇರಿಸಿದ್ರೆ ತಡ ಬಂಡಿ ಪುಡಿ ಶಕಟ ಅಕಟ ಅಂತ. ಹೌದಷ್ಟೇ. ಸಣ್ಣ ಮಕ್ಕಳದು ಮೆಟ್ಟಿ ನಿಂತಾಗ ಅದು ಸವ ಸತ್ತದಲ್ವ? ಅಷ್ಟೇ. ಅವ ಸತ್ತ. ಯಾಕೆ ಬರಲಿಲ್ಲ? ಅವ ದೊಡ್ಡ ಪಕ್ಷಿಯಾಗಿ ಬಂದ. ಅವನ ಕೊಕ್ಕನ್ನು ಹಿಡಿದು ಸೀಳಿಕೊಂಡು. ಏನು ಕಾಸರು ಸತ್ತದ ಹೇಗೆ? ಕಾರಣ ಉಂಟು. ಏನು? ಅವ ಕತ್ತೆ ರೂಪದಲ್ಲಿ ಬಂದದ್ದು ಮಾವ. ನಮ್ಮ ಹಸುಗಳ ಹಿಂಡನ್ನು ಸೇರಿದ. ಸ್ವಲ್ಪ ಹೊತ್ತಿಗೆ ಹೋಗುವಾಗ ಅವನ ರೂಪವೇ ಬೇರೆ. ಅವನನ್ನು ಹಿಡಿದು ನೆಲಕ್ಕೆ ವಾತಾಸುರ ಯಾಕೆ ಬದುಕಲಿಲ್ಲ? ಅವ ಸುಳಿಗಾಳಿಯಾಗಿ ಬಂದ. ನಮ್ಮನ್ನು ಎತ್ತಿಕೊಂಡು ಮೇಲೆ ಹೋಗಿ ಇನ್ನೇನೋ ಕೈ ಬಿಡಬೇಕು ಅನ್ನುವಷ್ಟೊತ್ತಿಗೆ ನಾನೇ ಅವನನ್ನು ಹೀಗೆ ನಿಮ್ಮಲ್ಲಿಗೆ ಬಂದ ನನ್ನ ಒಬ್ಬೊಬ್ಬ ಅನುಚರರನ್ನು ಹೀಗೆ ಕೊಂದಿದ್ದೀರಿ. ಬಹಳಷ್ಟು ಮಂದಿ ಬಂದಿದ್ರು. ಕೇಶಿ, ಪ್ರಳಂಬ, ಅಗಾಸುರ, ಹೀಗೆ ಎಷ್ಟು ಜನ. ಎಲ್ಲರೂ ಅವರು ಸತ್ತೇ ಹೋದದ್ದು. ಎಲ್ಲ ಅಲ್ಲಿ ಸತ್ತದ್ದು, ಇಲ್ಲಿ ಅಲ್ಲ. ಅವರು ಸತ್ತದ್ದು ಗೊತ್ತಾಯ್ತು. ಅವರೆಲ್ಲ ಸತ್ತದ್ದು ಇಲ್ಲಿ ಅಲ್ಲ, ನಿಮ್ಮ ಊರಲ್ಲಿ. ಅಲ್ಲಿ ಸತ್ತ ವಿಷಯ ಬಿಡುವ. ಈಗ ನಾನು ಕಳಿಸಿದ್ದೇನೆ ನಿನ್ನನ್ನು ಕರ್ಕೊಂಡು ಬರ್ಲಿಕ್ಕೆ. ಅಕ್ರೂರ ಮಹಾಶಯ. ಹೌದು. ಅವರ ಜೊತೆಯಲ್ಲಿ ನೀನು ಬರುವಾಗ ದಾರಿಯಲ್ಲೊಬ್ಬ ರಜಕ ಸಿಕ್ಕಿತನ. ಈಗ ಅವ ನಿನ್ನಲ್ಲಿಗೆ ಬಂದು ನಿನಗೆ ವಿಷ ಉಣಿಸಲಿಲ್ಲ, ನಿನ್ನ ಮೇಲೆ ಹಾಯ್ಲಿಲ್ಲ. ಅವ ಯಾಕೆ ಸತ್ತದ್ದು? ಅವ ಸ್ವಲ್ಪ ಅಧಿಕ ಪ್ರಸಂಗಿ ಮಾವ. ಅಧಿಕ ಪ್ರಸಂಗಿ ಮಾವ. ಒಂದು ಅಧಿಕ ಪ್ರಸಂಗಿ. ಅಧಿಕ ಪ್ರಸಂಗಿ ಅಲ್ಲ, ಮತ್ತೆ ಅವ ಅಧಿಕ ಪ್ರಸಂಗಿ. ಅಧಿಕ ಪ್ರಸಂಗಿ ಕಾರಣ ಉಂಟು. ನಾನು ಕೇಳಿದೆ, ನಿನ್ನಲ್ಲಿರುವಂತಹ ಮಡಿವಸ್ತ್ರಗಳನ್ನು ನನಗೆ ಕೊಡಬೇಕು ಎನ್ನುವ ಹಾಗೆ. ನೀವ್ಯಾರು ಅಂತ ಕೇಳಿದ. ನಾನು ಹೇಳಿದೆ, ಏನು ಸಾಮಾನ್ಯರ ನಾವು, ಈ ಮಧುರೆಯ ಅರಸನಾದಂತಹ ಕಂಸ ಮಹಾರಾಜರ ಅಳಿಯಂದಿರು. ಆಗ್ಲಾದ್ರೂ ಕೊಡಬೇಕೋ ಬೇಡ ಬಾಬಾ? ಮಾವನಿಗೆ ಕೊಡ್ಬೇಕಂತ ವಸ್ತ್ರ ಅಳಿಯನಿಗೆ ಕೊಡ್ಲಿಕ್ಕೆ ಬರ್ತದ? ಹಾಗಲ್ಲ, ಪ್ರೀತಿ ಇರಿಸಿ ಕೊಡ್ಬೇಕಲ್ವಾ. ನಮ್ಮ ವಸ್ತ್ರವನ್ನು ಮಡಿಮಾಡಿ ಕೊಡು ಎನ್ನುವ ಹಾಗೆ ಯೋಚಿಸಿದಾಗ ಅವ ಅದೆಲ್ಲ ಆಗುವುದಿಲ್ಲ ಹೇಳಿದ. ನಾನು ಏನು ಮಾಡ್ಲಿಲ್ಲ. ಒಮ್ಮೆ ಹೀಗೆ ನಿನ್ನ ಅಭಿನಯ ಬೇಡ, ಸ್ವಲ್ಪ ದೂರ ಕುತ್ತಿಗೆಯನ್ನು ಹಿಡಿದದ್ದಷ್ಟೇ. ಹೋಗ್ಲಿ. ಮುಂದೆ ಬರುವಾಗ ಗೂನು ಬೆನ್ನಿನ ಒಬ್ಬಾಕೆ ಹೆಂಗಸು ಸಿಕ್ಕಿದ್ಲ ಪ್ರಾಯದವಳು. ಏನು ಮಾಡ್ತೀನಿ ನೀನು? ಕುಬ್ಜೆಯನ್ನು ಏನು ಮಾಡ್ಲಿಲ್ಲ. ಅವಳನ್ನು ಕಾಣುವಾಗ ಬಹಳ ಒಂದು ಮನಸ್ಸಿಗೆ ಬೇಸರವಾಯಿತು. ನಾನು ಏನು ಮಾಡಿದೆ, ಅವಳ ಕೈಯನ್ನು ಹೀಗೆ ಹಿಡಿದು ಅವಳ ಸೊಂಟಕ್ಕೆ ಕೈ ಕೊಟ್ಟು ಒಮ್ಮೆಲೆ ಎತ್ತಿದೆ. ಗೂನು ಬೆನ್ನಿನವಳು ನಮ್ಮ ಹಾಗೆ ಆಗ. ಇಷ್ಟು ವರ್ಷ ಬಗ್ಗಿಕೊಂಡು ಬದುಕಿದ್ದಂತ ಒಬ್ಬಾಕೆ ಮುದುಕಿಯನ್ನು ನೀನು ಮುಟ್ಟಿ ಸರಿ ಮಾಡಿದ್ದಲ್ಲ? ಹೌದು. ನನ್ನಿಂದ ಆಯ್ತಲ್ಲ. ನಿನ್ನ ತಡಿಲಿಲ್ವಾ? ತಡಿದ್ರು. ಅವ್ರು ಯಾಕೆ ಸತ್ತದ್ದು? ಮಾವ, ಅವರೊಂದು ಅವಸ್ಥೆ ನೋಡ್ಬೇಕು. ನೀವು ಯೋಚಿಸಿದ್ದು ಎಂತದ್ದು? ಅವರು ಜಗಜಟ್ಟಿಗಳು. ಎಂತದ್ದು ಸುಮ್ಮನೆ ಏನೂ ಇಲ್ಲ. ನೀವು ಬೇಕಾದಷ್ಟು ತಿನ್ನುವುದಕ್ಕೆ ಕೊಟ್ಟಿದ್ದೀರಾ ಹೊತ್ತಿಗೆ. ಅವ ತಿನ್ನುವುದು ಬಿಟ್ರೆ ಮಲಗುವುದು ಬಿಟ್ರೆ ಎಂತದ್ದು ಅವನಿಗೆ ಇವತ್ತು ಕೆಲಸವೇ ಇಲ್ಲ. ಹೌದು. ಮಾಡಿದ. ನಾನು ಮುಟ್ಟಿದ್ದೆ ತಡ, ನೆಲಕ್ಕೆ ಬಿದ್ದು ಸತೇ ಹೋದ್ರು. ಈಗ ಅವ ನಿದ್ರೆ ಮಾಡಿದ. ಅವ ಉಣ್ಣುವುದಕ್ಕೆ ಇರುವುದು. ಎದ್ದ, ನಿನ್ನ ಕೈಯಲ್ಲಿ ಬಿದ್ದ. ವಿಷಯ ಬಿಡುವ. ನಮ್ಮ ಆಸ್ಥಾನದ ಆನೆ. ಹೌದು. ಅದು ಸತ್ತದಾಗ ಕಾರಣ ಉಂಟು. ನಾವು ಮಾವನನ್ನು ಕಾಣಬೇಕೆನ್ನುವ ಹಾಗೆ ಪ್ರೀತಿಯಿಂದ ಆತುರದಿಂದ ಬರುವಂತಹ ವೇಳೆಯಲ್ಲಿ ದಾರಿಗೆ ಅಡ್ಡವಾಗಿ ನಿಂತಿತ್ತು. ನಾವು ಹೋಗಬೇಕೆನ್ನುವ ಹಾಗೆ ಹೇಳಿದಾಗ ಕೇಳಲಿಲ್ಲ. ಹೀಗೆ ಒಮ್ಮೆ ಮುಟ್ಟಿದ್ದು ಸೊಂಡಿಲ್ಲ ಕೈ ಹಿಡಿದು ಓಲಯ ಪೀಡ ಕೆಳಗೆ. ಈಗ ನೀನು ಮುಟ್ಟಿದಾಗ ಮುಂದೆದ್ದವರು ಪ್ರಾಣ ಬಿಡುವುದು ಅಷ್ಟೇ. ಬಿಡೋಣ. ಆಯ್ತು. ಧನುರ್ಮಾಂದಿರವನ್ನು ಸೇರಿದೆ. ನನ್ನ ಪೂಜೆಗಾಗಿಟ್ಟಂತ ಧನುಸನ್ನು ಮುರಿದ ಯಾರು? ನಾನು. ಮತ್ತೇನು ಮಾಡಿ? ನಾನು ಮುರಿದದಲ್ಲ ಅದು. ಮತ್ತೆ ಇನ್ನೇನೋ ಭಕ್ತಿಪೂರ್ವಕವಾಗಿ ಅದನ್ನೊಂದು ನಮಸ್ಕರಿಸಿ ಹೀಗೆ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಯೋಚಿಸಿ ಮುಟ್ಟಿದ್ದೆ ತಡ.
ಅದನ್ನು ಮುರಿದು ಕೆಳಗೆ. ಅದು ನಾನು ಮುರಿದದಲ್ಲ, ಅದು ಹಾಗೆ ಓ ಕೃಷ್ಣ, ಏನು ಮಾವ? ಇಷ್ಟು ಮಂದಿ ಸತ್ತದ್ದೆಲ್ಲ ನೀನು ಕೊಂದಲ್ಲ. ಅಲ್ಲ ಮಾವ, ಅವರ ಪ್ರಾಣ ಬಿಟ್ಟು. ಹೌದು ಮಾವ. ಕೊನೆಗೆ ನನ್ನ ಪೂಜೆಯ ಧನುಸು ಕೂಡ ನೀನು ಮುಟ್ಟಿದ್ದಲ್ಲ, ಅದು ತಾನಾಗಿ ಮುರಿದು ಬಿಟ್ಟದ್ದು. ಹೀಗೆ ಎಲ್ಲ ಅಪರಾಧವನ್ನು ಮಾಡಿ ತಾನು ಏನೂ ಅಪರಾಧ ಮಾಡದ ನಿರಪರಾಧಿ ಹಾಗೆ ಹಲ್ಲು ಬಿಡ್ತಾ ನಗೆ ಮಾಡ್ತಾ ನಿಂತಿದ್ದಲ್ಲ, ನಿನ್ನ ಹಲ್ಲು ಹಲ್ಲು ಕಿತ್ತ. ಪೀಠದಿಂದ ಇಳಿತೀಯೋ ನಿನ್ನ ಎಳೆದಾಕಬೇಕು. ಪರಮಪಾತಕಿಯಾದಂತಹ ಕಂಸ ಸತ್ತು ಹೋದ. ಸೆರೆಮನೆಯಲ್ಲಿದ್ದಂತಹ ನಮ್ಮ ತಂದೆ ತಾಯಿಗಳನ್ನು ಬಿಡಿಸಿದವರಿದ್ದೇವೆ. ನಿಜ. ಹಾಗೆ ಉಗ್ರಸೇನನ್ನು ಬಿಡಿಸಿದ್ದೇನೆ. ಈ ಮಧುರೆ ಅರಾಜಕತೆಯಿಂದ ಕೂಡಬಾರದು ಎನ್ನುವ ಕಾರಣಕ್ಕಾಗಿ ಉಗ್ರಸೇನ ಮಹಾರಾಜರನ್ನು ಇಲ್ಲಿಯ ಪಟ್ಟವನ್ನು ಏರಿಸಿದವರಿದ್ದೇವೆ. ಈ ಮಧುರೆಗೆ ಬಂದಂತಹ ಗ್ರಹಣ ಬಿಡುಗಡೆ ಆಯಿತು. ಇದುವೇ ಸಂತೋಷದ ಕಾಲ. ಮುಂದುವರಿಯೋಣ.